ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ಹ್ಯಾಪಿ ಪೊಂಗಲ್ ಕೂಡ. ನಾವು ಸಂಕ್ರಾಂತಿ ಹಬ್ಬ ಮಾಡ್ತೀವಲ್ವ, ಸೊ ಅದಕ್ಕೆ ಹಬ್ಬನ ಸಂಕ್ರಾಂತಿ ಹಬ್ಬ ಅಂತಲೇ ಹೇಳಿದೆ. ಕೆಲವರು ಪೊಂಗಲ್ ಅಂತ ಹೇಳಿ ಮಾಡ್ತಾರೆ, ಸೊ ಅವ್ರಿಗೆ ಕೂಡ ಹ್ಯಾಪಿ ಪೊಂಗಲ್. ಓಕೆ, ಇವತ್ತು ನಾನು 4 ಗಂಟೆಗೆ ಎದ್ದಿದ್ದೆ. ಸೊ 4 ಗಂಟೆಯಿಂದ ಏನೇನು ಮಾಡಿದೆ ಅಂತಬಿಟ್ಟು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ. ಆದಷ್ಟು ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಸೊ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ನಾನು ನೈಟ್ ಹೂವು ಎಲ್ಲ ಕಟ್ಬಿಟ್ಟು ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಮಾವಿನ ತೋರಣ ಹಾಗೆ ಹೂವು ಎಲ್ಲ ಕಟ್ಬಿಟ್ಟು ಬಾಗಿಲಿಗೆಲ್ಲ ಕಟ್ಟಿ, ಆಮೇಲೆ ದೇವ್ರ ಹತ್ರ ಎಲ್ಲ ಮಾವಿನ ತೋರಣ ಎಲ್ಲ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಸ್ವಲ್ಪ ಬೇಗನೆ ಇದ್ದರೆ ಎಲ್ಲ ಕೆಲಸ ಆಗುತ್ತೆ. ಹಾಗೆ ಇವತ್ತು ಹಸ್ಬೆಂಡ್ಗೆ ಆಫೀಸ್ ರಜೆ ಇಲ್ಲ ಕೂಡ, ಅವ್ರು ಆಫೀಸಿಗೆ ಹೋಗಬೇಕಿವತ್ತು. ಅದಕ್ಕೆ ಹಬ್ಬದ ಊಟ ಅಂತ ಅಂದರೆ ಮನೇಲಿ ನಾವು ಅಷ್ಟೇ ತಿಂದರೆ ಹೇಗೆ, ಅವರು ಮಧ್ಯಾಹ್ನ ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಗ ಇದ್ದೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಸಾಂಬಾರು ಮಾಡಿದೆ. ಆನಂತರ ಬೇಳೆ ಬೇಯಕ್ಕಿಟ್ಟೆ. ನೈಟ್ ನಾನು ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ ಒಬ್ಬಟ್ಟಿಗೆ ಅಂತ, ಹೋಳಿಗೆಗೆ ಅಂತ. ಸೊ ನಂತರ ನಾನು ಬೇಳೆ ಎಲ್ಲ ಬೇಯಿಸ್ಕೊಂಡು ಚಿತ್ರಾನ್ನಕ್ಕೆ ರೆಡಿ ಮಾಡಿಕೊಂಡೆ. ಚಿತ್ರಾನ್ನ ಅಂದರೆ ಕಲಸನ ನಮ್ಮ ಕಡೆ ಮಾಡ್ತಾರಲ್ಲ, ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಆನಂತರ ವಡೆ, ಕಡಲೆಬೇಳೆ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ನೆನೆಸಿಟ್ಕೊಂಡೆ. ಹಾಗೆ ಡ್ರೈ ಫ್ರೂಟ್ಸು, ಇದು ಮನ್ವಿತ್ತಿಗೆ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿರೋದು. ಡೈಲಿ ಕೊಡ್ತೀನಿ ನಾನು ಡ್ರೈ ಫ್ರೂಟ್ಸ್ ನೆನೆಸ್ಬಿಟ್ಟು ರುಬ್ಬಿ ಅದ್ರ ಹಾಲು ತೆಗೆದು ಕೊಡ್ತೀನಿ. ಆನಂತರ ಕೋಸಂಬರಿ ಮಾಡೋಕ್ಕೆ ಅಂತೇಳ್ಬಿಟ್ಟು ಎಲ್ಲ ನೈಟೆಲ್ಲ ನೆನೆಸಿಟ್ಟಿದ್ದೆ. ಈಗ ಕಡಲೆಬೇಳೆ ಆಗಿರ್ಬೋದು, ಹೆಸರುಬೇಳೆ ಎಲ್ಲ ನೆನೆಸಿಟ್ಟಿದ್ದೆ. ಸೊ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆನಂತರ ಇವತ್ತು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಗ ಎದ್ದು ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಆನಂತರ ಅದೇ ಮಾವಿನ ತೋರಣ ಹೂವು ಎಲ್ಲ ಕಟ್ಬಿಟ್ಟು ರಂಗೋಲಿ ಬಿಟ್ಕೊಂಡು ಎಲ್ಲ ಫಸ್ಟು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಸ್ನಾನ ಮಾಡಿಕೊಂಡು ಆನಂತರ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂತಂದರೆ ದೇವರಿಗೆ ನೈವೇದ್ಯ ಮಾಡೋದಲ್ವ, ಸ್ನಾನ ಮಾಡಬೇಕು. ಸೊ ಅದಕ್ಕೋಸ್ಕರ. ಹಾಗೆ ನಾನು ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾಯಿಲ್ಲ, ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ನಾನು ಕುಕ್ಕರಲ್ಲಿ ವಿಸಿಲ್ ತೊಗೊಂಡೆ ಒಂದು 2-3. ಇವಾಗ ತೊಗರಿಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ನೀರಲ್ಲಿ. ಸೊ ಅದು ಬೆಂದ ಮೇಲೆ ಎರಡನ್ನು ಮಿಕ್ಸ್ ಮಾಡಿ ಬೆಲ್ಲ ಹಾಕಿ ಸ್ವಲ್ಪ ಕುದಿಸಿ ಅದಕ್ಕೆ ಫ್ಲೇವರ್ ಹಾಕಿಬಿಟ್ಟು ನಂತರ ರುಬ್ಬಿಟ್ಟು ಒಬ್ಬಟ್ಟು ಮಾಡೋದು. ಹಿಟ್ಟು ಚೆನ್ನಾಗಿ ನೆಂದಿತ್ತು, ನೈಟೇ ನೆನೆಸಿಟ್ಟಿದ್ನಲ್ಲ, ಹಿಟ್ಟು ಚೆನ್ನಾಗಿ ನೆಂದಿತ್ತು. ನೋಡಿ ಈ ಥರ ಬೆಲ್ಲ ಹಾಕ್ಬಿಟ್ಟು ಕುದಿಸಿದ್ರೆ ಈ ಥರ ಆಗುತ್ತೆ. ರುಬ್ಬಿಟ್ರೆ ಸ್ವಲ್ಪ ತಿಳುವಾಗುತ್ತೆ. ಮತ್ತೆ ಅದನ್ನು ಒಂದು ಬಾಣಲಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಅದು ಗಟ್ಟಿ ಆಗುತ್ತೆ. ಅದಕ್ಕೆ ಗಟ್ಟಿ ಆಗಬೇಕಂತ ಅಂದರೆ ಏನು ಮಾಡಬೇಕಂತಂದರೆ, ಅಡಿಕೆ ಇರುತ್ತಲ್ಲ, ಕೆಂಪು ಅಡಿಕೆ, ಅದನ್ನು ಹಾಕಬೇಕು. ಅಡಿಕೆ ಹಾಕಿದರೆ ಅದು ಬೇಗನೆ ಗಟ್ಟಿ ಆಗುತ್ತೆ. ಸೊ ಹಾಗೆ ಕೋಸಂಬರಿ ಕೂಡ ರೆಡಿ ಆಯಿತು. ಅದೇ ಪಟ್ಪಟ ಅಂತ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಒಂದು ಸರಿ ಚಾಪ್ ಮಾಡ್ಕೊಳ್ತಾ ಇದ್ದರೆ ಒಂದು ಸರಿ ಹೆಚ್ಕೊಳ್ತಾ ಇದ್ದರೆ ಎಲ್ಲನಕ್ಕೂ ಯಾವುದಕ್ಕೆ ಬೇಕು ಅಂತ ನೆನ್ಪಿಟ್ಕೊಂಡು ಎಲ್ಲನಕ್ಕೂ ಹೆಚ್ಚಿಟ್ಕೊಳ್ತೀನಿ. ಆನಂತರ ವಡೆ ಕೂಡ ರುಬ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಡೆನ ಕಲಿಸ್ಬಿಟ್ಟು ಎಣ್ಣೆಗೆ ಬಿಡೋದಷ್ಟೇ. ಈ ಥರ ಎಲ್ಲನೂ ರೆಡಿ ಮಾಡಿಟ್ಕೊಂಡ್ರೆ ಪಟ್ಪಟ ಅಂತ ಮಾಡ್ಬೋದು. ಸೊ ಹಾಗೆ ಹಸ್ಬೆಂಡ್ ಕೂಡ ಬೇಗನೆ ಎದ್ಬಿಟ್ಟು ಅವರು ಫಸ್ಟು ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ರು. ಸೊ ನೋಡಿ ಈ ಥರ ಆಗುತ್ತೆ, ಇಷ್ಟು ತಿಳು ಬರುತ್ತೆ ಒಬ್ಬಟ್ಟಿಗೆ ಹೂರಣ. ಇದನ್ನು ಸ್ವಲ್ಪ ಒಲೆ ಮೇಲೆ ಇಡಬೇಕು. ಸೊ ಇದಕ್ಕೆ ಅದು ಹೇಳಿದ್ನಲ್ಲ, ಗಟ್ಟಿ ಆಗಬೇಕಂತ ಅಂದರೆ ಈ ಥರ ಅಡಿಕೆ ಹಾಕಿದರೆ ಗಟ್ಟಿ ಆಗುತ್ತೆ. ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಒಬ್ಬಟ್ಟು ಮಾಡೋರಿಗೆ ತಲೆ ಬಿಸಿ ಇರುತ್ತೆ, ತುಂಬ ಹೊತ್ತು ಕೂತ್ಕೊಂಡು ಕಲಿಸ್ತಾ ಇರಬೇಕಪ್ಪ ಅಂತ ಅನಿಸುತ್ತೆ, ಈ ಕೆಂಪು ಅಡಿಕೆ ಹಾಕಿ ಒಂದು ತಿರುಗಿಸ್ತಾ ಇರಿ, ಅದು ಬೇಗನೆ ಗಟ್ಟಿ ಆಗುತ್ತೆ. ನಂಗೆ ಕೂಡ ಊರಲ್ಲಿ ಅಮ್ಮ ಆಗಲಿ ಅತ್ತೆ ಆಗಲಿ ಇದೇ ಥರ ಮಾಡ್ತಾರೆ. ಸೊ ನಮ್ಮ ಅತ್ತೆ ಹೋಳಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಸೊ ತುಂಬ ದಿನ ಆಗಿತ್ತು, ತುಂಬ ವರ್ಷನೇ ಆಗಿತ್ತು ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ನಾನು ಪಾಪುನ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತಬಿಟ್ಟು ಒಬ್ಬಟ್ಟೆ ಮಾಡ್ತಾಯಿರಲಿಲ್ಲ, ಬರೀ ತೊಗೊಬರೋದಾಗ್ತಾಯಿತ್ತು. ಸೊ ನಂತರ ಇವತ್ತು ಮಾಡಿದ್ದೀನಿ ಫೈನಲಿ. ಹಾಗೆ ಚಿತ್ರಾನ್ನ ಕೂಡ ರೆಡಿ ಆಯಿತು. ಸಖತ್ತಾಗಿತ್ತು ಮಾತ್ರ ಚಿತ್ರಾನ್ನ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಟೇಸ್ಟ್ ನೋಡೋ ಹಾಗಿಲ್ಲ, ಉಪ್ಪು ಹುಳಿ ಎಲ್ಲ ನೋಡೋ ಹಾಗಿಲ್ಲ, ಅಂದರೆ ನೈವೇದ್ಯ ಮಾಡೋದಲ್ವ, ಟೇಸ್ಟ್ ನೋಡೋ ಹಾಗಿಲ್ಲ, ಸುಮ್ಮನೆ ಅಂದಾಜು ಮೇಲೆ ಹಾಕಿ ಮಾಡಿದ್ದೀನಿ. ಸಖತ್ತಾಗಿತ್ತು. ಹಸ್ಬೆಂಡ್ ಕಡೆ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಆನಂತರ ವಡೆ ಕೂಡ ರೆಡಿ ಆಗ್ತಾಯಿದೆ, ಒಬ್ಬಟ್ಟು ಕೂಡ ರೆಡಿ ಆಯಿತು. ಒಬ್ಬಟ್ಟು ಮಾಡೋದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದರೆ ಆಗಲಿಲ್ಲ. ಒಂದು ಕಡೆ ಪೂಜೆ ರೆಡಿ ಮಾಡಬೇಕು, ಒಂದು ಕಡೆ ಅಡುಗೆ ಮಾಡಬೇಕು. ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. ಒಬ್ಬಳೇ ಇರೋದು, ಯಾವ ಥರ ಎಷ್ಟೊಂದು ಅಡುಗೆ ಮಾಡಬೇಕು ಅಲ್ವಾ, ಅದಕ್ಕೋಸ್ಕರ. ಸೊ ಫೈನಲಿ ಅಡುಗೆ ಎಲ್ಲ ಕೆಲಸ ಆಯಿತು. ಆನಂತರ ಪೂಜೆ ಹಸ್ಬೆಂಡ್ ಮಾಡಿದ್ರು, ಹಾಗೆ ನಾನು ಕೂಡ ಜಾಯ್ನ್ ಆಗಿ ಪೂಜೆ ಎಲ್ಲ ಮಾಡಿ ಆನಂತರ ಕಾಯೆಲ್ಲ ಒಡೆದು ನೈವೇದ್ಯ ಬೇಗನೆ ಆಯಿತು. ಇವತ್ತು ಹಸ್ಬೆಂಡ್ ಆಫೀಸಿಗೆ ಹೋಗೋ ಮುಂಚೆನೇ ಬೇಗನೆ ನೈವೇದ್ಯ ಎಲ್ಲ ಆಯಿತು ಅಂತ ಹೇಳ್ಬೋದು. ಹಾಗೆ 9 ಗಂಟೆ ಮೇಲೆ 9 ಗಂಟೆ ಮೇಲೆ ಅಮೃತಗಳಿಗೆ ಇತ್ತು, ಅಂದರೆ ಒಳ್ಳೆ ಟೈಮ್ ಇತ್ತು. ಸೊ ಆವಾಗ ನೈವೇದ್ಯ ಮಾಡು ಅಂತ ಅಂದರು. ಅದ್ರ ಮುಂಚೆನೇ ನಾನು ಮಾಡಿಬಿಟ್ಟಿದ್ದೆ, ಆಲ್ರೆಡಿ ಒಂದು 6 ಗಂಟೆ ಒಳಗೆ ಅಮೃತಗಳಿಗೆ ಎಲ್ಲ ಇತ್ತು. ಸೊ ಅವಾಗೆಲ್ಲ ಮಾಡಿಬಿಟ್ಟು ಫೈನಲಿ ಪೂಜೆ ಎಲ್ಲ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ವಿ ಪೂಜೆನ. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ನಾನು ನೆಕ್ಸ್ಟ್ ಹೇಳ್ತೀನಿ, ಏನಪ್ಪ ಅದು ಅಂತ ಹೇಳಿ. ಗುಡ್ ನ್ಯೂಸ್ ಅಂತ ಅಂದರೆ ನನಗದು ಗುಡ್ ನ್ಯೂಸ್, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಒಂದು ಗುಡ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಓಕೆ, ಇವತ್ತಿನ ಬ್ಲಾಗ್ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಧನುರ್ಮಾಸ ಪೂಜೆ ಮಾಡಿರೋದು ಇದನ್ನು ಮಾಡಿಟ್ಕೊಂಡು ಅರ್ಶಿಣದ ಗಣೇಶ ಮಾಡಿದ್ನಲ್ಲ ದೇವರು, ಅದನ್ನು ಹೋಗಿ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಕೆರೆಗೆ ಏನಾದರೂ ಬಿಡಬೇಕು ಅಂತ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಯಾವ ಥರ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಇದೇ ವಿಡಿಯೋದಲ್ಲೇ ನೆಕ್ಸ್ಟ್ ಬರುತ್ತೆ. ಸೊ ಎಲ್ಲನೂ ಹಾಕಿಟ್ಕೊಂಡು ಇವಾಗ ನೈವೇದ್ಯ ಮಾಡಾಯಿತು ದೇವರಿಗೆ. ಸಖತ್ ಖುಷಿ ಆಯಿತು ನನಗೆ, ಬೇಗನೆ ಆಯ್ತಲ್ಲ ಅಂತ ಒಂದು ಖುಷಿ. ಇನ್ನೊಂದು ಹಸ್ಬೆಂಡ್ಗೆ ಆಫೀಸಿಗೆ ಕೊಟ್ಟು ಕಳ್ಸೋಕ್ಕಾಯಿತು, ಅವರು ಕೂಡ ಹಬ್ಬದ ಊಟ ಉಂಡು ಅಂತ ಹೇಳಿ ಒಂದು ಖುಷಿ ಆಯಿತು. ಸೊ ನೋಡಿ ಇಲ್ಲಿ ಅದೇ ಒಂದು ತಿಂಗಳು ಏನು ಪೂಜೆ ಮಾಡಿದ್ನಲ್ಲ ಗಣೇಶ, ಅದನ್ನೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಸೊ ಅದನ್ನ ಸಂಜೆ ತಗೊಂಡೋಗಿ ಕೆರೆಗೇನಾದರೂ ಈ ಥರ ಬಿಡಬೇಕು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಒಂದು ಹಬ್ಬ ಆಯಿತು ಅಂತ ಹೇಳಿ. ಕಂಪ್ಲೀಟಾಗಿ ಹಬ್ಬ ಎಲ್ಲ ಆಯಿತು. ಸೊ ತುಂಬ ಬೇಗನೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಕೆಲಸ ಆಯಿತು. ಇಲ್ಲ ಅಂತ ಅಂದರೆ ಏನೋ ಗೊತ್ತಿಲ್ಲ. ಹಸ್ಬೆಂಡ್ಗೆ ಇವತ್ತು ಆ್ಯಕ್ಚುಲಿ ರಜೆ ಇಲ್ಲ ಅಂದಿದ್ರೆ ಸ್ವಲ್ಪ ಲೇಟಾಗೆ ಮಾಡ್ಕೋಬೋದಿತ್ತು. ಅವರಿಗೆ ಇವತ್ತು ಆಫೀಸ್ ಇದೆ, ಅದಕ್ಕೋಸ್ಕರ ನಾನು ಬೇಗನೆ ಎದ್ದು, ಹಬ್ಬ ಅಂತ ಅಂದರೆ ಹಬ್ಬದ ಊಟ ಉಣ್ಲೇಬೇಕಲ್ವ. ಸೊ ಅದೇ ಅಲ್ಲ ಮೇನ್ ಆಗಿರೋದು ಹಬ್ಬ ಅಂತ ಅಂದರೆ. ಅದಕ್ಕೋಸ್ಕರ ಅವ್ರ ಆಫೀಸಿಗೆ ಹೋಗೋ ಮುಂಚೆನೇ ಎಲ್ಲ ತಯಾರಿ ಎಲ್ಲ ಮಾಡಿಕೊಂಡು, ಅಡುಗೆ ಎಲ್ಲ ಮಾಡಿಕೊಂಡು, ಅನಂತರ ಪೂಜೆ ಎಲ್ಲ ಆಯಿತು. ಹಸ್ಬೆಂಡೇ ಪೂಜೆ ಮಾಡಿದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಅನಂತರ ನೈವೇದ್ಯ ಕೂಡ ಮಾಡಿದೆ. ಫೈನಲಿ ಅವರಿಗೆ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ತೆ ನಾನು. ಖುಷಿ ಆಯಿತು ನನಗೆ, ಹಬ್ಬದ ದಿನವೂ ಹಬ್ಬದ ಊಟ ಮಾಡ್ತಾರಲ್ವಾ ಅಂತ ಹೇಳಿ. ಸೊ ಫೈನಲಿ ಹಬ್ಬ ಎಲ್ಲ ಆಯಿತು. ನಾನಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಹಬ್ಬ ಮಾಡಿಬಿಟ್ಟು. ಯಾಕಂದರೆ ಹಸ್ಬೆಂಡ್ ಆಫೀಸಿಗೆ ಹೋದ್ಮೇಲೆ ಮಾಡ್ಕೊಂಡು ತಿಂದರೆ ಏನು ಪ್ರಯೋಜನ ಅಲ್ವಾ. ಅವರಿಗೂ ಸ್ವಲ್ಪ ಬಾಕ್ಸಲ್ಲಿ ಕೊಟ್ಟು ಕಳಿಸ್ಬಿಟ್ರೆ ಹಬ್ಬದ ಊಟ ಅವರು ಉಣ್ಬೋದು. ಸೊ ಅದಕ್ಕೋಸ್ಕರ ಎಲ್ಲ ಮಾಡ್ದಾಯಿತು. ಸ್ವಲ್ಪ ಬೇಗನೆ ಇದ್ದಿದ್ದಕ್ಕೆ ತುಂಬ ಈಸಿ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಂತ ಅಂದರೆ, ಗೌರಿ ಕಳಸ ಇದೆಯಲ್ಲ, ಸೊ ಅದ್ರ ಮೊಳಕೆ ಬರ್ತಾ ಇದೆ ಮತ್ತೆ ಇನ್ನೊಂದು. ಸೊ ಅದು ಬಂದುಬಿಟ್ಟು ಅದು ಗೌರಿ ಕಳಸದ್ದೆ. ಅದು ತೆಗೆದಿಟ್ಬಿಟ್ಟಿದ್ದೆ, ಸ್ವಲ್ಪ ಅದು ಹೆಚ್ಚಿತ್ತೆ ಅಂತ, ಅಷ್ಟು ದೊಡ್ಡ ಆಗಿದೆ ಅದು. ಈಗ ನೆಕ್ಸ್ಟ್ ವೀಕ್ ಹೋಗುವಾಗ ತೊಗೊಂಡೋಗಿ ಹಚ್ತಾರೆ. ಇವಾಗ ಮತ್ತೆ ಆ ಕಾಯಿ ಬಂದುಬಿಟ್ಟು ಮೊಳಕೆ ಬರ್ತಾ ಇದೆ. ಮೊಳಕೆ ಬಂದರೆ ಸಿಕ್ಕಾಪಟ್ಟೆ ಒಳ್ಳೇದಂತೆ. ಎಲ್ಲರೂ ಅದನ್ನೇ ಎಲ್ಲ ಬೆಳ್ಕೊಳ್ಳೋದು ಒಳ್ಳೇದಾಗಲಿ ಅಂತಲೇ. ಸೊ ಮೊಳಕೆ ಬಂದಿದೆ, ತೋರಿಸ್ತೀನಿ ನಿಮಗೆ. ಅದು ಮುಟ್ಟೋ ಹಾಗಿಲ್ಲ, ಮೊಳಕೆನ ಮುಟ್ಟಿದರೆ ಅದು ಬರೋದಿಲ್ಲ. ಸೊ ಮುಟ್ಟೆಲ್ಲ, ಹಾಗೆ ಸುಮ್ಮನೆ ಒಂದು ತೋರಿಸ್ತೀನಿ ಅಷ್ಟೇ. ಅದು ಬೇರೆ ತೋರಿಸ್ತೀನಿ ಮುಂದೆ. ಅದು ಇವತ್ತು ಕಳಸ ತೊಳುವಾಗ ನೋಡಿದೆ, ಮೇಲ್ಗಡೆ ಕೂಡ ಅದು ಕುಡಿ ಒಡೆದಿದೆ, ಬೇರೆ ಕೂಡ ಒಡೆದಿದೆ ಹಿಂದ್ಗಡೆಯಿಂದ. ತೋರಿಸ್ತೀನಿ ನಿಮಗೆ, ಓಕೆನಾ. ನಂಗಂತೂ ಸಿಕ್ಕಾಬಿಟ್ಟು ಖುಷಿ ಆಯಿತು. ಹಬ್ಬದಿನ ನೋಡ್ಬಿಟ್ಟು ಇನ್ನೂ ಖುಷಿ ಆಯಿತು. ಹಸ್ಬೆಂಡ್ಗೆ ಹೇಳಿದೆ, ಅವರು ಕೂಡ ಸಖತ್ ಖುಷಿ ಆದರು. ಸೊ ಏನೋ ಒಂಥರ ಬ್ಲೆಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಸೊ ಆ ಥರ ಆಯಿತು. ಓಕೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಆಯಸ್ಸರಿಗೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಬನ್ನಿ. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ಅಂದರೆ ನೋಡಿದ್ರಲ್ಲ ಎಷ್ಟೆಲ್ಲ ಕೆಲಸ ಮಾಡಿಕೊಂಡೆ ಅಂತ. ಅಡುಗೆ ಕೂಡ ಅಷ್ಟೇ, ಆಗಾಗ ನಾನು ಹೆಂಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ ಸರಿಯಾಗಿ, ರೆಸಿಪಿ ಅಂತೂ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನೆಕ್ಸ್ಟು ಏನಾದರೂ ರೆಸಿಪಿ ಏನಾದರೂ ಬೇಕಂತ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಪಟ್ಪಟ ಅಂತ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಬನ್ನಿ, ಗೌರಿ ಕಳಸದ ಕಾಯಿ ಬೇರೆ ಬಿಟ್ಟಿದ್ದೆ, ತೋರಿಸ್ತೀನಿ ನಿಮಗೆ. ಸೊ ಆನಂತರ ಬನ್ನಿ. ಸೊ ಇಲ್ಲಿ ಚಿಕ್ಕದಾಗಿ ಕಾಣ್ತಾ ಇದೆ ನೋಡಿ, ಇದೇ ಬೇರು. ಮೇಲ್ಗಡೆ ಕಾವಲು ಹೊಡೆಯುತ್ತಂದರೆ ಗಿಡ ಬರುತ್ತೆ ಮೇಲ್ಗಡೆ. ಸೊ ಹಾಗೆ ನಾನಿವತ್ತು ನೋಡಿರೋದು ಅಂದರೆ, ಇವತ್ತು ಕಳಸ ಎಲ್ಲ ತೊಳೆದ್ವಲ್ಲ ಚೆನ್ನಾಗಿ, ತೊಳೆದಾಗ ಅದು ಕಾಣ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಹಬ್ಬದ ದಿನವೂ ಈ ಥರ ಒಂದು ಒಳ್ಳೆಯದು ತೋರಿಸ್ದಲ್ಲ ದೇವರು ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಸೊ ಫೈನಲಿ ನಮ್ಮದು ಒಂದು ಮತ್ತೆ ಕಳಸದ ಗಿಡ ಮತ್ತೆ ಬರ್ತಾ ಇದೆ. ಒಂದು ಊರಿಗೆ ಹೋಗ್ತಾ ಇದೆ ಅನ್ನೋಷ್ಟರೊಳಗೆ ಮತ್ತೊಂದು ಬಂತು. ಸೊ ಸ್ವಲ್ಪ ದೊಡ್ಡ ಆದಮೇಲೆ ತೆಗಿತೀನಿ, ಈಗಲೇ ತೆಗಿಯಲ್ಲ. ಅದು ಬೇರೆಷ್ಟೇ ತೋರಿಸ್ತೆ ನಿಮಗೆ. ಅದು ಮೇಲ್ಗಡೆ ಕುಡಿ ಹೊಡೆದಿರೋದು ಏನಂತಂದರೆ, ಅದು ದೇವ್ರ ಕಳಿಸಿದ ಹಿಂದ್ಗಡೆ ಇದೆ. ಸೊ ಅದನ್ನ ಹೂವೆಲ್ಲ ತೆಗಿಬಾರ್ದು ಇವಾಗ. ಅದು ಇವಷ್ಟು ಜಸ್ಟ್ ಪೂಜೆ ಮಾಡಿದ್ದಾರೆ, ಸ್ವಲ್ಪ ಹೊತ್ತಾಯ್ತು ಪೂಜೆ ಮಾಡಿ, ಅದಕ್ಕೋಸ್ಕರ ತೆಗ್ದಿಲ್ಲ. ನೆಕ್ಸ್ಟ್ ಟೈಮು ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಹಾಗೆ ನಾನು ಮನ್ವಿತ್ ಹಸ್ಬೆಂಡ್ ಇಬ್ಬರೂ ನೆನ್ನೆ ಆಚೆ ಹೋಗಿದ್ವಿ. ಸೊ ಅಲ್ಲಿ ಒಂದೆರಡು ಬ್ಯಾಗ್ ತೊಗೊಬಂದೆ, ಒಂದು ಸೈಡ್ ಬ್ಯಾಗ್ ಮತ್ತು ಒಂದು ವೆರೈಟಿ ಬ್ಯಾಗ್ ತೊಗೊಬಂದೆ. ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳಿ. ನಂಗೆ ಕಮೆಂಟ್ ಬಾಕ್ಸ್ ತಿಳಿಸ್ಬೇಕು, ಓಕೆನಾ. ಅದು ರೇಟ್ ಕೂಡ ಹೇಳ್ತೀನಿ, ತುಂಬ ಕಮ್ಮಿಲಿ ಸಿಕ್ತು. ಸೊ ನೋಡಿ, ಬೆಡ್ ರೂಮು ಸಾಲಲ್ಲ ಮನ್ವಿತ್ಗೆ ಆಟಾಡೋಕ್ಕೆ. ಇಲ್ಲೆಲ್ಲ ತಂದು ಅಡ್ಕೊಂಡಿದ್ದಾನೆ ಬೆಡ್ರೂಮಲ್ಲಿ. ಎಲ್ಲ ಆಯಿತು, ಒಂದು ಕಡೆಯಿಂದ ಎಲ್ಲ ಮಾಡಾಯಿತು. ಇವಾಗ ಬೆಡ್ರೂಮ್ ಒಂದು ಬಾಕಿ. ಸೊ ಓಕೆ, ನಾನು ಬ್ಯಾಗ್ ತೋರಿಸ್ತೀನಿ ಎಂದಿದ್ದೆ ನೋಡಿ. ಇದೇ ಬ್ಯಾಗ್ ತೊಗೊಂಡಿದ್ದು, ತುಂಬ ಚೆನ್ನಾಗಿ, ನನಗೆ ಸಖತ್ ಇಷ್ಟ ಆಯಿತು. ಈ ಕಲರ್ ಕೂಡ, ಕಲರ್ ಹಸ್ಬೆಂಡ್ ಚಾಯ್ಸ್ ಬಂದ್ಬಿಟ್ಟು. ನಂದು ಈ ಡಿಸೈನ್ ನನಗೆ ಇಷ್ಟ, ಈ ಥರ ಎಲ್ಲ ಡಿಸೈನ್ ಇಷ್ಟ. ಬಟ್ ಜಾತ್ರೆ ಅಂತ ನೀವು ಅಂದ್ಕೊಳ್ತಿರ್ಬೋದು, ಬಟ್ ಏನೋ ಒಂಥರ ಇದು ಫ್ಯಾಷನ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ತೊಗೊಂಡೆ. ಹಿಂದ್ಗಡೆ ಒಂದು ಬ್ಯಾಕ್ ಜಿಪ್ ಇದೆ.
ನಂತರ ನನಗೆ ಈ ಥರ ಬ್ಯಾಗ್ ಇಷ್ಟ ಆಗುತ್ತೆ, ಬಟ್ ಸ್ವಲ್ಪ ದೊಡ್ಡದಿದ್ದರೆ ಇಷ್ಟ ಆಗುತ್ತೆ. ಚಿಕ್ಕ ಚಿಕ್ಕದು ವೆನಿಟಿ ಬ್ಯಾಗ್ ಇರುತ್ತಲ್ಲ ಅದ್ರ ಇಷ್ಟ ಆಗೋದಿಲ್ಲ. ತೊಗೊಂಡು ಹೋದರೆ ಒಂದು ಪೇರ್ ಬಟ್ಟೆನಾದರೂ ಹಿಡಿಬೇಕಲ್ವಾ, ಸೊ ಅದಕ್ಕೋಸ್ಕರ ನೋಡಿ ಈ ಥರ ಒಂದು ಜಿಪ್ ಇಲ್ಲಿದೆ, ಆಮೇಲೆ ಇನ್ನೆರಡು ಜಿಪ್ ಒಂದಿದೆ, ಇನ್ನೆರಡು ಪಾಕೆಟ್, ಹಾಗೆ ನೆಕ್ಸ್ಟ್ ಬಂದು ಇನ್ನೊಂದು ಜಿಪ್ ಇದೆ. ಸೊ ಇದರಲ್ಲಿ ಏನಾದರೂ ಈ ಥರ ಪರ್ಸ್ ಏನಾದರೂ ಇಟ್ಕೊಬೋದು. ಸೊ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಅಂತ ತೊಗೊಂಡೆ. ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡೆ. ನಂಗೆ ಕಲರು ಇಷ್ಟ ಆಯಿತು, ಬಟ್ ಹಸ್ಬೆಂಡ್ ಚಾಯ್ಸ್ ಆ್ಯಕ್ಚುಲಿ ಸಖತ್ ಇಷ್ಟ ಆಯಿತು. ಇದಕ್ಕೆ ಬಂದುಬಿಟ್ಟು 400 ಹೇಳ್ದ ಅವರು. ಹಸ್ಬೆಂಡ್ ಬಾರ್ಗಿನ್ ಮಾಡಿದ್ರೆ ಎಕ್ಸ್ಪರ್ಟು, ಬಾರ್ಗಿನ್ ಮಾಡಿ 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 300 ಲಾಸ್ಟ್ ಅಂತ ಹೇಳಿದ್ರು. 100 ರೂಪೀಸ್ ಕಮ್ಮಿ ಮಾಡಿದ್ರು. ಅವ್ರಿಗೆ ಎಷ್ಟು ಬೀಳ್ತೋ ಗೊತ್ತಿಲ್ಲ. ಹಾಂ ಕೊಡು ಬ್ಯಾಗು, ಮನು ಬ್ಯಾಗ್ ಕೊಡು. ಮನ್ವಿತನ ಔಟ್ಫಿಟ್ ನೋಡಿ, ಇದು ಹೊಸದು ಬಟ್ಟೆ. ಇದು ಹಳೆ ಸಾರಿ ಅಂದರೆ ಹೊಸದೇ, ತುಂಬ ಹಳೆಯದು. ಅಂದರೆ ಇವನು ನಾಮಕರಣಕ್ಕೆ ಯಾರೋ ಕೊಟ್ಟಿರೋದು, ಹೊಸ ಥರ ಅಂದ್ಕೊಂಡ್ವಿ. ಬಟ್ ಹಾಗೆ ವಾರ್ಡ್ರೋಬ್ ಚೆಕ್ ಮಾಡುವಾಗ ನೋಡಿದೆ ಹೊಸ ಹಾಗೆ ಇತ್ತು. ಸೊ ಇದನ್ನೇ ಹಾಕಿದೆ, ಚೆನ್ನಾಗಿ ಕಾಣ್ತಾ ಇದೆ, ಓಕೆ ಪರವಾಗಿಲ್ಲ. ನೋಡಿ ಈ ಬ್ಯಾಗ್ ಕೂಡ ಮನ್ವಿತ್ತು ನೆನ್ನೆ ನಾವು ಹೋದಾಗೆ ತೊಗೊಂಡಿದ್ದು. ಸೊ ಸೇಮ್ ಪ್ಯಾಟ್ರನ್ನು, ಸ್ವಲ್ಪ ಕಲರ್ ಚೇಂಜ್ ಇದೆ ಅಷ್ಟೇ. ಈ ಸ್ವಲ್ಪ ಮೆಹಂದಿ ಕಲರ್ ಬರುತ್ತೆ, ಸಖತ್ ಇದೆ. 2 ಜಿಪ್ಸ್ ಇದೆ, ಹಿಂದ್ಗಡೆ ಒಂದು ಜಿಪ್ ಇದೆ ಅಷ್ಟೇ. ಇದೆಲ್ಲರೂ ಆಚೆ ಹೋಗುವಾಗ ಹಾಕ್ಕೊಂಡು ಹೋಗೋಕೆ ಚೆನ್ನಾಗಿರುತ್ತೆ. ಇದು ಒಂದು ಬಾಟ್ಲು, ಮನ್ವಿತು ಡೈಪರು, ಸೊ ಇದೆಲ್ಲ ಎತ್ಕೊಂಡು ಹೋಗೋಕ್ಕಾಗತ್ತೆ. ಇದು ಮನ್ವಿತು ತಂದಾಗಿಂದ ಬಿಡ್ತಾನೆ ಇಲ್ಲ. ಅಲ್ಲಿ ಮೆಟ್ರೋ ಸ್ಟೇಷನಿಂದನೂ ಹಾಕೊಂಡ್ಬಂದಾನೆ, ಅಲ್ಲಿ ತೊಗೊಂಡಾಗಿಂದನೂ ಮೆಟ್ರೋದಲ್ಲಿ ಹಾಕ್ಕೊಂಡಿದ್ದಾನೆ, ಮನೆಗೆ ಬಂದು ಹಾಕ್ಕೊಂಡ, ಇಲ್ಲೂ ಕೂಡ ಹಾಕ್ಕೊಂಡು ತಿರುಗಾಡ್ತಿದ್ದ ನೋಡಿ. ನಿನ್ನೆಯಿಂದ ಬಿಡ್ತಾನೆ ಇಲ್ಲ ಅದನ್ನು. ಸೊ ತುಂಬ ಚೆನ್ನಾಗಿದೆ, ಇದು ಲಾಂಗ್ ಇದೆ, ಸೊ ಸಖತ್ತಾಗಿದೆ. ಸೊ ಇದಕ್ಕೆ ಬಂದುಬಿಟ್ಟು 300 ಹೇಳ್ದ, ನನ್ನ ಹಸ್ಬೆಂಡು 280 ಕೊಟ್ಟರು. ಸೊ ಟೋಟಲಿ ಇದೆರಡು ತೊಗೊಂಡು ಬಂದ್ವಿ. ಚೆನ್ನಾಗಿದೆ, ಮನ್ವಿತ್ತು ಬಟ್ಟೆನೂ ಚೆನ್ನಾಗಿದೆ ಅಲ್ವಾ. ಕಂದ ಹಾಯ್ ಮಾಡು ಬಂಗಾರಿ. ಹ್ಯಾಪಿ ಚಿನ್ನು, ಹ್ಯಾಪಿ ಗೊಣ್ಣೆ ಸುರುಕ. ಓಕೆ, ಇಷ್ಟೆಲ್ಲ ಆಯಿತು ಇವತ್ತು. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ಅಂದು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಜಾಸ್ತಿ ಏನೂ ಇಲ್ಲ ತೋರಿಸಿಗೆ, ಇವತ್ತು ಹಬ್ಬ ಆಗಿರೋದ್ರಿಂದ ಹಬ್ಬದ ಏನೇನಿಲ್ಲ ಮಾಡ್ಕೊಂಡ್ವಿ ತೋರಿಸ್ದೆ. ಸೊ ಹಾಗೆ ಇನ್ನೊಂದು ವಿಷಯ ಏನಂತ ಅಂದರೆ, ಸಂಜೆ ನಾವು ಗಣೇಶ ಮಾಡಿಟ್ಟಿದ್ನಲ್ಲ 1 ತಿಂಗಳು ಅರ್ಶಿನ ಗಣೇಶ, ಅದನ್ನು ತೊಗೊಂಡೋಗಿ ಯಾವುದಾರು ಕೆರೆಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಹೊಳೆ ಯಾವುದೂ ಇಲ್ಲ, ಇರೋದೇ ಕೆರೆಗಳು. ಸೊ ಅದರಲ್ಲೂ ಇವಾಗ ಯಾರು ಆ ಥರ ಬಿಡ್ತಾ ಇದ್ರೆ ಸುಮ್ಮನೆ ಇರಲ್ಲ, ಬೈತಾರೆ. ನೋಡಬೇಕು ಅದು ಯಾವ ಥರ ಬಿಡ್ತೀವೋ ಗೊತ್ತಿಲ್ಲ. ಸೊ ಹಸ್ಬೆಂಡ್ ಸಂಜೆ ಬರೋಕೆ ಹೇಳಿದ್ದಾರೆ, ಒಂದು 4 ಗಂಟೆ ಹಿಂಗೆ ಇಲ್ಲಿಂದ ಹೊರಡ್ತೀವಿ. ಪುಟ್ಟನಳ್ಳಿ ಕೆರೆ ಇದೆಯಲ್ಲ, ಸೊ ಅಲ್ಲೇ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫೈನಲಿ ನನ್ನ ಔಟ್ಫಿಟ್ ಇದಾಗಿತ್ತು, ತೋರಿಸಿದ್ವಲ್ಲ. ಸೊ ಸ್ಯಾರಿ, ಸಿಂಪಲಾಗಿ ಒಂದು ಸ್ಯಾರಿ ಉಟ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಸ್ಯಾರಿ ಉಟ್ಕೊಂಡೆ. ಸ್ವಲ್ಪ ದಪ್ಪ ಆಗಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಓಕೆ, ಏನು ನೋಡ್ತಿದ್ದೀಯಾ? ಪಾಪು ಅಲ್ಲ, ಅದು ಪೃಥ್ವಿ. ಪುತ್ತಿ 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 ಪುತ್ತಿ. ಮೊನ್ನೆ ಯಾರು ಹೇಳು? ಮನು ಪುತ್ತಿ. ಓಕೆ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಓಕೆ, ನಾವಿವಾಗ ಇಲ್ಲಿ ಕೆರೆ ಹೇಳಿದ್ನಲ್ಲ, ಅದು ದೇವ್ರು ಬಿಡಕ್ಕೆ ಬರ್ಬೇಕಂತ ಹೇಳಿ. ಸೊ ಅದಕ್ಕೂ ಲಾಸ್ಟ್ ಇಯರಲ್ಲ, 2 ವರ್ಷದ ಹಿಂದೆ ಬಂದಿರೋದು ನಾನು. ಇದೇ ಕೆರೆಲೇ ಬಿಟ್ಟಿದ್ವಿ, ಅವಾಗೆಲ್ಲ ಇದೆಲ್ಲ ಆಗಿರಲಿಲ್ಲ. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅವಾಗೆಲ್ಲ ಆ ಥರ ಇರಲಿಲ್ಲ, ಸುಮ್ಮನೆ ಓಪನ್ ಇತ್ತು ಕೆರೆ, ಅಷ್ಟೊಂದು ದೊಡ್ಡದು ಇರಲಿಲ್ಲ, ಚಿಕ್ಕದಾಗಿತ್ತು. ಅಲ್ಲಿ ಬಂದು ಬಿಟ್ಬಿಟ್ಟು ಅಲ್ಲೇ ಊದುಬತ್ತಿ ಎಲ್ಲ ಬೆಳಗಿ ಅಕ್ಷತೆ ಕಾಳು ಹಾಕಿ ಹೋಗಿದ್ವಿ. ಸೊ ಈ ಸಾರಿ ಇಲ್ಲಿ ಬಂದ್ವಿ. ಹೇಳಬೇಕಂತ ಅಂದರೆ ಸಿಕ್ಕಾಪಟ್ಟೆ ಜನ, ಅದರಲ್ಲೂ ಇವತ್ತು ಹಬ್ಬ ಆಗಿರೋದ್ರಿಂದ ಎಲ್ಲ ಸಂಜೆ ಎಲ್ಲ ವಾಕ್ ಬಂದಿರ್ತಾರೆ. ಸೊ ನೋಡಿ ಎಷ್ಟೊಂದು ಜನ ಇದ್ರಂತ ಅಂದರೆ, ನಮಗೆ ಬಿಡುವಾಗ ಏನು ಅಂದ್ಕೊಳ್ತಾರೋ ಅಂತ. ಅಲ್ಲಿ ಸೆಕ್ಯೂರಿಟಿ ಬೇರೆ ಇದ್ದರು. ಸೊ ಸುಮ್ಮನೆ ಅವ್ರ ಕಡೆ ಬೈಸ್ಕೊಳ್ಳೋದು ಸರಿ ಅಲ್ವಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ, ಎಲ್ಲಾದರೂ ಬಿಡೋಕ್ಕಾಗತ್ತಾ ಅಂತ ಹೇಳಿ. ಸೊ ಫೈನಲಿ ಅಲ್ಲಿ ಮೀನಿಗೆ ಯಾರೋ ಫುಡ್ ಹಾಕ್ತಾಯಿದ್ರು, ನಾವು ಹಾಗೆ ಇದನ್ನು ಮೇಲ್ಗಡೆಯಿಂದ ಹಾಕಿ ಬಂದ್ವಿ. ಆವಾಗಷ್ಟೇ ಬಂದು ಎಲ್ಲರ ಮನೆಗೂ ಎಳ್ಳು ಬೆಲ್ಲ ಕೊಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಎಲ್ಲರ ಮನೆಗೆ ಹೋಗಿ ಕೊಟ್ಟು, ಅವರು ಕೊಟ್ಟಿದ್ದನ್ನೆಲ್ಲ ಇಸ್ಕೊಂಡು ಬಂದ್ವಿ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಹಸ್ಬೆಂಡು ಊಟ ಮಾಡ್ತಾಯಿದ್ರು. ಸೊ ನಾನು ಮನ್ವಿತ ಹಾಗೆ ಎಲ್ಲರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಬಂದ್ವಿ. ಸಖತ್ ಖುಷಿ ಆಯಿತು ಈ ಒಂದು ಹಬ್ಬ ಮಾಡಿರೋದು. ಫೈನಲಿ ನನಗೆ ಆ ಒಂದು ದೇವ್ರನ್ನ ಬಿಡೋದಿದೆಯಲ್ಲ ಕೆರೆಗೆ, ಅದು ಮೇನಾಗಿತ್ತು. ಸೊ ಅದನ್ನ ಬಿಟ್ಟಾಯಿತು, ಅದು ಖುಷಿ ಆಯಿತು ನನಗೆ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಆನಂತರ ಬಂದ್ವಿ. ಹಬ್ಬ ಮಾತ್ರ ಚೆನ್ನಾಗಾಯಿತು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಸ್ವಲ್ಪ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತೆ ಬೇರೆ ವಿಡಿಯೋ ಜೊತೆ ಬೇರೆ ಏನು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.